ಹರಡಿತ್ತು ಹಸಿವು ಮತ್ತೆ ಚಿಂತೆ. ಭಂಡಾರಿಲಾಲ್ ಅವರು ತಿಳ್ಕೊಂಡ್ರು ಸಮಾಧಾನದಿಂದ ಇರೋ ಸತ್ಯವನ್ನ. ಕೆಟ್ಟದನ್ನ ಸರಿಸಿ ಊರಲ್ಲಿರೋರ್ ಗಮನನ ರಾಗಿ ಮತ್ತೆ ಚಾಕ್ಲೇಟ್ ಕಡೆ ತರ್ಸಿದ್ರು. ಎಲ್ರೂ ಅದನ್ನ ಸವಿದ್ರು. ಊರವರೆಲ್ಲ ಆಶ್ಚರ್ಯಚಕಿತರಾದ್ರು. ಸಾಧಾರಣ ಮನುಷ್ಯ ಮಾಡಿರೋ ಚಾಕ್ಲೇಟ್ ಶವರ್ಮ ತಿಂದು. ದಿನದ ಶುರು ಭಂಡಾರಿಲಾಲ್ ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ಶುರುವಾಗತ್ತೆ. ಅವರು ಮನೆಯಿಂದ ತಿಂಡಿ ತಿಂದೆ ಹೊರಟಿದ್ರು. ರಸ್ತೆ ಮಧ್ಯದಲ್ಲಿ ಅವರಿಗೆ ಹಸಿವಾಗತ್ತೆ. ಅದಕ್ಕೆ ಅವರು ತಿನ್ನೋದಕ್ಕೆ ಅಂತ ಚಿಕ್ಕದಾದ ಫಾಸ್ಟ್ ಫುಡ್ ಸ್ಟಾಲ್ ಹತ್ರ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ಅವರು ಬೇಗ ಏನಾದ್ರೂ ತಿನ್ನೋಣ ಅಂತ ಯೋಚನೆ ಮಾಡ್ತಾರೆ. ಯಾಕೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಕೆಲ್ಸಕ್ಕೆ ಹೋಗೋಣ ಅಂತ. ಅಣ್ಣ, ಒಂದು ಪ್ಲೇಟ್ ಸಮೋಸ ಹಾಕೊಡಿ. ಆಗ್ಲಿ ಅಣ್ಣ, 5 ನಿಮಿಷ ಕೂತಿರಿ, ಈಗಿನ್ನು ಬಿಸಿ ಬಿಸಿಯಾಗಿ ರೆಡಿ ಆಗ್ತಿದೆ. ಭಂಡಾರಿಲಾಲ್ ಹಾ ಅಂತ ತಲೆ ಆಡಿಸ್ತಾರೆ. ಪಕ್ಕದಲ್ಲೇ ಇದ್ದ ಬೆಂಚ್ ಮೇಲೆ ಕುತ್ಕೊಳ್ಳೋಣ ಅಂತ ಹೋಗ್ತಾರೆ. ಆಗ ಅವ್ರ ದೃಷ್ಟಿ ಬೆಂಚ್ ಮೇಲೆ ಬೀಳತ್ತೆ. ಆಗ ಅವ್ರು ನೋಡ್ತಾರೆ ಬೆಂಚ್ ಸ್ವಚ್ಛವಾಗಿರ್ಲಿಲ್ಲ. ಅದ್ರ ಮೇಲೆ ಚಟ್ನಿ ಎಲ್ಲ ಬಿದ್ದಿತ್ತು. ಅದ್ರ ಮೇಲೆ ನೊಣ ಹಾರಾಡ್ತಿತ್ತು. ಅವರು ಅಲ್ಲಿ ಮತ್ತೆ ಇನ್ನೊಂದನ್ ಗಮನಿಸ್ತಾರೆ. ಈ ಸ್ಟಾಲ್ ನ ಪಕ್ಕದಲ್ಲೇ ಒಂದು ಚರಂಡಿ ಇರತ್ತೆ. ಅದು ಫುಲ್ ಓಪನ್ ಆಗೇ ಇತ್ತು. ಈ ಜಾಗ ಅವರಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅಯ್ಯೋ ಅಣ್ಣ, ಇದೇನಿದು? ಈ ಟೇಬಲ್ ಕ್ಲೀನ್ ಆಗಿಲ್ವಲ್ಲ? ಏನ್ ಹೇಳ್ತಿದ್ದ ನೀನು? ಅಯ್ಯೋ, ಕ್ಲೀನ್ ಆಗಿಲ್ಲ ಅಂದ್ರೆ ಬೇರೆ ಕಡೆ ಕೂತ್ಕೊಳ್ಳಿ ಅಣ್ಣ. ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಅಯ್ಯೋ, ಇಲ್ಲೆಲ್ಲ ತಿನ್ನೋದಕ್ ಬರ್ತಾರೆ, ನೀವ್ ಇದನ್ನ ಕ್ಲೀನ್ ಆಗಿ ಇಟ್ಕೋಬೇಕು. ಗೊತ್ತಿದ್ಯಾ ಈ ನೊಣಗಳಿಂದ ಎಷ್ಟು ಕಾಯಿಲೆ ಹರಡುತ್ತೆ ಅಂತ? ಅಯ್ಯೋ, ಏನ್ ಮಾಡದಣ್ಣ, ನೀವೇ ಹೇಳಿ. ನಾನು ಅಂಗಡಿನ ನೋಡ್ಕೋತೀನಿ, ಎಲ್ಲಾ ಕೆಲ್ಸನೂ ಒಬ್ನೇ ಮಾಡೋಕ್ಕಾಗತ್ತಾ? ಆದ್ರೆ ತಿನ್ನೋದಕ್ಕಿಂತ ಮುಂಚೆ ಕ್ಲೀನ್ ಆಗಿರ್ಬೇಕು. ಈ ನೊಣಗಳನ್ನ ಸ್ವಲ್ಪ ನೋಡಿ, ತಿನ್ನೋದ್ರ ಮೇಲೆ ಹೇಗ್ ಕೂತಿದಾವೆ ಅಂತ. ಅದು ಅಲ್ದೆ ನೀವು ನಿಮ್ಮ ಅಂಗಡಿನ ಆ ಮೋರಿ ಪಕ್ಕನೇ ಇಟ್ಕೊಂಡಿದ್ದೀರಾ. ಅಯ್ಯೋ ಅಣ್ಣ, ಇವೆಲ್ಲ ಮಾತಾಡೋದಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ತಗೊಳ್ಳಿ, ನಿಮ್ಮ ಸಮೋಸ ರೆಡಿ ಆಗಿದೆ, ತಗೊಳ್ಳಿ, ಇದನ್ನ ತಿನ್ನಿ. ಭಂಡಾರಿಲಾಲ್ ಅವರು ಸಮೋಸ ಕೊಟ್ಟಿರೋ ಪ್ಲೇಟ್ ಅನ್ನ ಒಂದ್ಸಲ ನೋಡ್ತಾರೆ. ಆ ಸಮೋಸದ ಮೇಲೆಲ್ಲ ನೊಣಗಳು ಕೂಡ ಹಾರಾಡ್ತಿರತ್ತೆ. ಮತ್ತೆ ಆ ಪ್ಲೇಟ್ ಕೂಡ ಸ್ವಚ್ಛವಾಗಿರಲ್ಲ. ಅದು ನೋಡಿ ಅವರಿಗೆ ಅಸಹ್ಯ ಅನ್ಸುತ್ತೆ. ಬೇಡ ಬೇಡ ಅಣ್ಣ, ಧನ್ಯವಾದ, ನಾನಿದನ್ನ ತಿನ್ನೋಕಾಗಲ್ಲಪ್ಪ. ಭಂಡಾರಿಲಾಲ್ ಅವರು ಅಲ್ಲಿ ಏನು ತಿಂದೆ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಅವರು ಸಿಟಿ ಕಡೆ ನಡ್ಕೊಂಡು ಮುಂದೆ ಹೋಗ್ತಾರೆ. ಗೊತ್ತಿಲ್ಲಪ್ಪ ಎಲ್ಲೆಲ್ಲಿಂದ ಕಲ್ಸೋದಕ್ ಬರ್ತಾರೆ ಅಂತ. ಅಯ್ಯೋ, ನಮಗ್ ಗೊತ್ತಿಲ್ವಾ ಅಂಗಡಿನ ಹೇಗ್ ನಡ್ಸ್ಕೊಂಡು ಹೋಗ್ಬೇಕು ಅಂತ? ಭಂಡಾರಿಲಾಲ್ ಅವ್ರಿಗೆ ಅದೆಲ್ಲ ಕೇಳಿಸುತ್ತೆ. ಆದ್ರೆ ಅವರು ಅಲ್ಲಿ ಜಗಳ ಮಾಡೋದಕ್ ಹೋಗಲ್ಲ. ಅವ್ರು ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ಅಲ್ಲಿಂದ ಹೊರಟೋಗ್ತಾರೆ. ಅವ್ರು ಅಲ್ಲಿಂದ ಹೊರಡ್ತಿದ್ದಂಗೆ ಇನ್ನೂ ಅಷ್ಟು ಜನ ಸ್ಟಾಲ್ ಹತ್ರ ಬರ್ತಾರೆ. ಇನ್ನೊಂದ್ ಕಡೆ ಊರಲ್ಲಿ ಬಿರ್ಜಾ ಅನ್ನೋ ಹುಡ್ಗ ಹುಷಾರ್ ತಪ್ಪಿರ್ತಾನೆ. ಅವ್ರಮ್ಮ ಪ್ರೀತಿಯಿಂದ ಒದ್ದೆ ಬಟ್ಟೆ ಮಾಡಿ ಮಗನ ಹಣೆ ಮೇಲೆ ಹಾಕಿರ್ತಾರೆ. ಯಾಕೆ ಅಂದ್ರೆ ಅವನಿಗೆ ಸ್ವಲ್ಪ ಆರಾಮಾಗ್ಲಿ ಅಂತ. ಮಗನೇ, ನಾನ್ ನಿನ್ಗೆ ಹೇಳಿದ್ದೆ ತಾನೆ ಹೊರಗಡೆ ಎಲ್ಲೂ ಊಟ ಮಾಡ್ಬೇಡ ಅಂತ. ನೋಡು, ಈಗ ನಿನಗೆ ಹುಷಾರ್ ತಪ್ತು. ಏನ್ ಮಾಡ್ಲಿ ಅಮ್ಮ, ನಮ್ ಕೆಲ್ಸನೇ ಈ ರೀತಿ ಇರೋದು. ಊಟಕ್ಕೆ ಸರಿಯಾದ ಸಮಯ ಅಂತಾನೆ ಇರೋದಿಲ್ಲ. ಇದ್ರಲ್ಲಿ ನಾನು ಹೇಗ್ ನೋಡ್ಕೊಳ್ಳಿ? ಬಿರ್ಜಾನ ಅಮ್ಮನ್ ಮುಖ ತುಂಬಾನೇ ಬೇಜಾರಿಂದ ಕುಗ್ಗೋಗಿರುತ್ತೆ. ಅವರು ಚಿಂತೆಯಿಂದ ಅವನ್ ಮುಖಾನೇ ನೋಡ್ತಾ ಕೂತಿರ್ತಾರೆ. ಇವಾಗ ಏನ್ ಮಾಡೋದು ಮಗ್ನೆ? ಈ ಊರಲ್ಲಿ ಒಂದು ಸ್ವಚ್ಛವಾಗಿರೋ ಹೋಟೆಲ್ ಕೂಡ ಇಲ್ಲ. ಅಲ್ಲಾದ್ರೂ ಹೋಗಿ ಊಟ ಮಾಡೋಣ ಅಂದ್ರೆ ಹಾಗಂತ ದೊಡ್ಡ ಹೋಟ್ಲಿಗೆ ಹೋದ್ರೆ ದುಡ್ಡು ಕೂಡ ಜಾಸ್ತಿ. ಹೌದು ಅಮ್ಮ, ನನಗೂ ಅದೇ ಟೆನ್ಷನ್ ಆಗ್ತಾ ಇದೆ. ಬಿರ್ಜುನ ಅಮ್ಮ ತುಂಬಾ ಬೇಜಾರಿಂದ ಕೂತಿರ್ತಾರೆ. ಅವ್ರ ಮುಖದಲ್ಲಿ ಚಿಂತೆ ಎದ್ದು ಕಾಣಿಸ್ತಾ ಇರುತ್ತೆ. ನೀನೇನು ಯೋಚನೆ ಮಾಡ್ಬೇಡ ಮಗ್ನೆ, ನೀನ್ ಸ್ವಲ್ಪ ದಿನ ಮನೇಲಿ ವಿಶ್ರಾಂತಿ ಮಾಡು. ನಾನ್ ನಿನಗ್ ಮನೇಲಿ ಸ್ವಾದಿಷ್ಟವಾದ ಮತ್ತೆ ಪೌಷ್ಟಿಕವಾದ ಆಹಾರನ ಮಾಡ್ಕೊಡ್ತೀನಿ. ಅದ್ರಿಂದ ನೀನು ಬೇಗ ಆರಾಮಾಗ್ತೀಯ. ಹಾ ಅಮ್ಮ, ಸರಿ, ನಾನೀಗ ರೆಸ್ಟ್ ಮಾಡ್ತೀನಿ. ಬಿರ್ಜು ಆ ಕಡೆ ತಿರುಕೋತಾನೆ ಮತ್ತೆ ನಿದ್ದೆಗ್ ಜಾರ್ತಾನೆ. ಅವ್ರಮ್ಮ ಬೆಡ್ಶೀಟ್ ನ ಮುಂದೆ ಜರುಗಿಸ್ತಾರೆ. ಮತ್ತೆ ಅವರು ಅಲ್ಲಿಂದ ಎದ್ದು ಅಡ್ಗೆ ಮನೆ ಕಡೆ ಹೋಗ್ತಾರೆ. ಭಂಡಾರಿಲಾಲ್ ಸಿಟಿಗೆ ತಲುಪ್ತಾರೆ. ಅವರಿಗೆ ಒಂದು ಟಿಕ್ ಟ್ಯಾಕ್ ತಿಂಡಿ ಅಂಗಡಿ ಕಾಣಿಸುತ್ತೆ. ಆ ಜಾಗ ನೋಡೋದಕ್ಕೆ ಸ್ವಚ್ಛವಾಗಿ ಕಾಣಿಸುತ್ತೆ. ಆದ್ರೂ ಕೂಡ ಅವರಿಗೆ ಎಲ್ಲಾನು ಸರಿ ಅನ್ಸಲ್ಲ. ಅವ್ರು ಹೋಗಿ ಅಲ್ಲಿ ಕುರ್ಚಿ ಮೇಲೆ ಕುತ್ಕೊಂಡು ಒಂದ್ ಪ್ಲೇಟ್ ಸಮೋಸ ತರೋದಕ್ಕೆ ಹೇಳ್ತಾರೆ. ಅಣ್ಣ, ಒಂದ್ ಪ್ಲೇಟ್ ಸಮೋಸ ಕೊಡಿ. ಅಲ್ಲಿನ ವ್ಯಕ್ತಿ ಒಳಗಡೆಯಿಂದ ಸಮೋಸ ತಂದು ಅವನಿಗೆ ಕೊಡ್ತಾನೆ. ಆಗ ಒಂದ್ ಹುಡುಗ ಅಂಗಡಿಗೆ ಬರ್ತಾನೆ. ಅವನ್ ಬಂದ್ ಕೂಡ್ಲೆ ಅವನ ಹತ್ರ ಚಾಕ್ಲೇಟ್ ಕೇಳ್ತಾನೆ. ಅಂಕಲ್, ಒಂದ್ ಚಾಕ್ಲೇಟ್ ಕೊಡಿ. ಆ ಅಂಗಡಿಯವನು ಮಗುಗೆ ಚಾಕ್ಲೇಟ್ ಕೊಡ್ತಾನೆ. ಭಂಡಾರಿಲಾಲ್ ಅವರು ತಿನ್ನೋದಕ್ಕೆ ಶುರು ಮಾಡಿರ್ತಾರೆ. ಸಮೋಸನ ತಿಂದು ಮುಗಿಸಿದ್ಮೇಲೆ ಅವರು ಅಲ್ಲಿಂದ ಎದ್ದೇಳ್ತಾರೆ. ಮತ್ತೆ ಬಿಲ್ ಕೊಡೋದಕ್ಕೆ ಅಲ್ಲಿಗೆ ಬರ್ತಾರೆ. ಹೇಳಿ ಅಣ್ಣ, ಎಷ್ಟಾಯ್ತು? 60 ರೂಪಾಯಿ ಅಣ್ಣ. ಏನು, 60 ರೂಪಾಯ? ಇಷ್ಟು ದುಬಾರಿ ಯಾಕಣ್ಣ? ಅಯ್ಯೋ ಅಣ್ಣ,
ನಾನಿಲ್ಲಿ ಪೇಟಿನಲ್ಲಿ ಅಂಗಡಿ ಇಟ್ಟಿರೋದು. ನಾನು ಬಾಡಿಗೆ, ಹುಡುಗರಿಗೆ ಸಂಬಳ, ಇನ್ನು ಸುಮಾರು ಖರ್ಚುಗಳಿರ್ತವೆ. ಮತ್ತೆ ಜನಗಳಂತೂ ಇಲ್ಲೇ ಬಂದ್ ತಿಂತಾರೆ. ಅಣ್ಣ, ಸಮೋಸದಂತ ಆಹಾರನ ಎಲ್ರೂ ಬಂದ್ ತಿಂತಾರಲ್ವಾ? ನೀವು ಇದನ್ನಂತೂ ಇಷ್ಟು ದುಬಾರಿಯಾಗಿ ಮಾರಬಾರ್ದು. ನೀವೀಗ ದುಡ್ಡು ಕೊಟ್ಟು ಹೋಗಿ, ನನ್ನ ವ್ಯಾಪಾರ ನಾನು ನೋಡ್ಕೋತೀನಿ. ಭಂಡಾರಿಲಾಲ್ ಅವರು ಅವರಿಗೆ ದುಡ್ಡು ಕೊಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಹಾಗೆ ಅವರು ಹೋಗ್ತಿರುವಾಗ ಅವ್ರ ದೃಷ್ಟಿ ಒಂದ್ ಅಂಗಡಿ ಮೇಲೆ ಬೀಳುತ್ತೆ. ಅಲ್ಲಿ ಪನ್ನೀರ್ ಶವರ್ಮಾ ಮಾರ್ತಾ ಇರ್ತಾರೆ. ಭಂಡಾರಿ ಅವ್ರಿಗೆ ಅದನ್ನ ನೋಡಿ ಆಶ್ಚರ್ಯ ಆಗತ್ತೆ. ಮತ್ತೆ ಅವರು ಅಂಗಡಿಯವ್ರ ಹತ್ರ ಹೋಗಿ ಕೇಳ್ತಾರೆ, ಅರೆ ಅಣ್ಣ, ನೀವ್ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಇದಕ್ಕೆ ಪನ್ನೀರ್ ಶವರ್ಮಾ ಅಂತಾರೆ. ಹೌದಾ? ಇದ್ರಲ್ಲಿ ಏನಿರುತ್ತೆ? ಇದ್ರಲ್ಲಿ ಮಸಾಲೆ ಹಾಕಿದ ಪನ್ನೀರ್, ಮೈದಾದ ರೋಟಿ ಒಳಗಡೆ ಮೇಯೋನೀಸ್ ಮತ್ತೆ ಚಟ್ನಿ ಹಾಕಿ ಕಟ್ಬಿಡ್ತೀವಿ. ಆದ್ರೆ ಮೈದಾ ರೊಟ್ಟಿ, ಮಸಾಲೆ, ಮೇಯೋನೀಸ್ ಇವೆಲ್ಲ ಆರೋಗ್ಯಕ್ಕೆ ಹಾನಿಕಾರಕ ಅಲ್ವಾ? ಹಾನಿಕಾರಕ ಹೌದು, ಆದ್ರೆ ಇದರಲ್ಲಿ ಪನೀರ್, ರೋಟಿ ಮತ್ತೆ ಮಸಾಲೆ ಇರುತ್ತಲ್ಲ, ಅವೆಲ್ಲ ಬೇರೆ ಬೇರೆ ರುಚಿನ ಕೊಡ್ತವೆ. ಮತ್ತೇನಂದ್ರೆ ಇದರಲ್ಲಿ ಎಣ್ಣೆ ಕೂಡ ಉಪಯೋಗಿಸಲ್ಲ. ಇದು ಅಷ್ಟೇನ್ ಅಪಾಯ ಅಲ್ಲ, ಸ್ವಲ್ಪ ಕಡಿಮೆ ಹಾನಿಕಾರಕ ಆಗಿರುತ್ತೆ. ಭಂಡಾರಿಲಾಲ್ ಅವರು ಗಮನ ಕೊಟ್ಟು ಕೇಳಿಸ್ಕೊಂತಾರೆ. ಅದನ್ ಕೇಳಿ ಅವರು ಪ್ರಭಾವಿತರಾಗ್ತಾರೆ. ಆಗ ಅವರಿಗೆ ಒಂದು ಉಪಾಯ ಒಳಿಯುತ್ತೆ. ಹಾಗೆ ಸ್ಮೈಲ್ ಮಾಡ್ತಾ ಅಲ್ಲಿಂದ ಹೊರಡ್ತಾರೆ. ಸಂಜೆ ಸಮಯದಲ್ಲಿ ಭಂಡಾರಿಲಾಲ್ ಅವರು ಖುಷಿಯಾಗಿ ಊರ್ ಕಡೆ ನಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಮುಖದಲ್ಲಿ ನಗು, ಅವ್ರ ಕಣ್ಣಲ್ಲಿ ಗೆಲುವಿನ ಹೊಳಪು ಎದ್ದು ಕಾಣಿಸ್ತಾ ಇರುತ್ತೆ. ರಸ್ತೆಯಲ್ಲಿ ಮಾಧವ್ ಸಿಗ್ತಾನೆ. ಅರೆ, ಏನಾಯ್ತು ಭಂಡಾರಿ ಅಣ್ಣ, ತುಂಬಾ ನಗ್ತಾ ಇದ್ದೀರಾ? ಲಾಟ್ರಿ ಏನಾದ್ರೂ ಹೊಡಿತಾ? ಹಾಗೆ ಅಂದ್ಕೋ, ಲಾಟ್ರಿ ಹೊಡೆದಾಗೆ. ಏನ್ ವಿಷಯ? ಎಷ್ಟ್ರದ್ದು? ದುಡ್ಡಿಂದಲ್ಲ, ಜ್ಞಾನದ್ದು. ಹಾಗಾದ್ರೆ ಏನಣ್ಣ? ಹಳ್ಳಿಲಿ ಕೆಟ್ಟೋಗಿರೋ ಎಣ್ಣೆ ಊಟ ಮತ್ತೆ ಗಲೀಜಿನ ಮಧ್ಯೆ ಕೆಟ್ಟ ಊಟನ ಎಲ್ರೂ ಮಾರ್ತಾ ಇದ್ದಾರೆ. ನಾನಿದನ್ನೆಲ್ಲ ನಿಲ್ಲಿಸ್ತೀನಿ. ಆಮೇಲೆ ಸ್ವಚ್ಛವಾದ ಆರೋಗ್ಯಕರ ಊಟನ ಎಲ್ರಿಗೂ ಕೊಡ್ತೀನಿ. ನಿಜನಾ? ಆದ್ರೆ ಏನೇನ್ ಮಾರ್ತೀರಾ? ಸಮೋಸ, ಜಿಲೇಬಿ, ಕಚೋರಿ, ಮತ್ತೇನು? ಶವರ್ಮಾ. ಏನು ಶವರ್ಮಾ? ಅದೇನದು ಅಣ್ಣ? ಒಂದು ರೋಟಿ ಒಳಗಡೆ ನಾವು ನಮಗ್ ಬೇಕಾಗಿರೋ ತರಕಾರಿನ ಹಾಕಿ ಜನಗಳಿಗೆ ಮಾರ್ಬೋದು. ಅದನ್ನೇ ಶವರ್ಮಾ ಅಂತಾರೆ. ಹೌದಾ? ಆದ್ರೆ ಇದನ್ನ ನೀವ್ ಹೇಗ್ ಮಾಡ್ತೀರಾ? ನೀನು ನೋಡ್ತಾ ಇರೋ. ಮಾಧವ್ ತಲೆ ಆಡಿಸ್ತಾನೆ ಮತ್ತೆ ಮುಂದೆ ಹೋಗ್ತಾನೆ. ಭಂಡಾರಿಲಾಲ್ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಮನೆ ಕಡೆ ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಭಂಡಾರಿಲಾಲ್ ಅವರು ಹೊಸ ಶವರ್ಮಾ ಸ್ಟಾಲ್ ನ ಓಪನ್ ಮಾಡ್ತಾರೆ. ಪಾತ್ರೆ, ಕೌಂಟರ್ ಮತ್ತೆ ಆ ಕಡೆ ಈ ಕಡೆ ವಸ್ತುಗಳೆಲ್ಲ ಸ್ವಚ್ಛವಾಗಿರುತ್ತೆ. ಮತ್ತೆ ಎಲ್ಲವನ್ನು ಸರಿಯಾಗಿ ಜೋಡಿಸಿರ್ತಾನೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ ಜನ ಎಲ್ಲ ಅವನ್ ಸ್ಟಾಲ್ ಕಡೆ ನೋಡಿ ಆಶ್ಚರ್ಯದಿಂದ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಬಿರ್ಜೋ ಅಲ್ಲಿಗೆ ಬಂದು ಕೇಳ್ತಾನೆ, ಹೇಗಿದ್ರಿ ಅಣ್ಣ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಆರೋಗ್ಯ ಸರಿ ಹೋಯ್ತಾ? ಹಾ, ಪರವಾಗಿಲ್ಲ ಅಣ್ಣ. ಅಂದ್ಹಾಗೆ ನೀವ್ ಏನ್ ಶುರು ಮಾಡಿದಿರ ಈಗ? ಏನಂದ್ರೆ ಇದನ್ನ ಶವರ್ಮಾ ಅಂತಾರೆ. ಇದು ತುಂಬಾ ರುಚಿಯಾಗಿರುತ್ತೆ. ಇದ್ರಲ್ಲಿ ನಾವು ರೋಟಿ ಒಳಗಡೆ ತರಕಾರಿಗಳನ್ನ ತುಂಬಿಕೊಡ್ತೀವಿ. ಇವನ್ನೆಲ್ಲ ಸೇರ್ಸಿದ್ರೆ ಒಂದ್ ಒಳ್ಳೆ ಆಹಾರ ಆಗುತ್ತೆ. ಶವರ್ಮಾ ಅಂದ್ರೆ ನಂಗೂ ಗೊತ್ತು ಅಣ್ಣ, ಆದ್ರೆ ಇದ್ರಲ್ಲಿ ಮೈದಾ ರೊಟ್ಟಿ ಇರುತ್ತೆ, ಅದು ಹಾನಿಕಾರಕ ತಾನೇ? ಇಲ್ಲ ಪುಟ್ಟ, ನನ್ನ ಅಂಗಡಿಲಿ ನಾನು ಇದನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀನಿ. ಇಲ್ಲಿ ಯಾವುದೇ ವಸ್ತು ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಇಲ್ಲ. ನಾನಿದ್ರಲ್ಲಿ ರಾಗಿ ರೊಟ್ಟಿನ ಉಪಯೋಗಿಸಿದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸರಿ ಅಣ್ಣ, ಒಂದ್ ಮಾಡ್ಕೊಡಿ. ಭಂಡಾರಿಲಾಲ್ ಅವರು ಆಗ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಸಾಲೆ, ಪನ್ನೀರು, ತರಕಾರಿನೆಲ್ಲ ಕಟ್ ಮಾಡ್ತಾರೆ. ಅದನ್ನೆಲ್ಲ ತವದ ಮೇಲೆ ಹಾಕ್ತಾರೆ. ಅದನ್ನೆಲ್ಲ ರಾಗಿ ರೋಲ್ ಒಳಗಡೆ ಹಾಕಿ ಬಿರ್ಜೋಗೆ ಕೊಡ್ತಾರೆ. ಬಿರ್ಜೋ ಒಂದ್ ಬೈಟ್ ತಿಂತಿದ್ದಾಗೆ ಅವನಿಗೆ ಸಡನ್ ಆಗಿ ಕೆಮ್ಮು ಬರೋದಕ್ಕೆ ಶುರುವಾಗತ್ತೆ. ಅಯ್ಯೋ ಪುಟ್ಟ, ಏನಾಯ್ತು? ಅಣ್ಣ, ಇದರಲ್ಲಿ ತುಂಬಾ ಮಸಾಲ ಇದೆ. ನಮ್ಮೂರಿನ ಜನರಿಗೆ ಇಷ್ಟೊಂದು ಮಸಾಲ ಹಾಕಿದ್ರೆ ಇಷ್ಟ ಆಗಲ್ಲ. ಇದನ್ನ ಮಕ್ಕಳು ಕೂಡ ತಿನ್ನಲ್ಲ. ಭಂಡಾರಿಲಾಲ್ ಅದನ್ನ ಗಮನ ಇಟ್ಟು ಕೇಳ್ತಾನೆ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರಿ ಪುಟ್ಟ, ನಾನಿದನ್ನ ಸರಿ ಮಾಡ್ತೀನಿ. ರಾತ್ರಿ ಆಗಿರುತ್ತೆ. ಇಡೀ ಊರಿಗೆ ಕತ್ಲೆ ಆವರಿಸ್ಕೊಂಡಿರುತ್ತೆ. ಎಲ್ರೂ ಗಾಢವಾಗಿ ನಿದ್ರೆಗ್ ಜಾರಿರ್ತಾರೆ. ಆದ್ರೆ ಭಂಡಾರಿಲಾಲ್ ಮಾತ್ರ ಎದ್ದಿರ್ತಾರೆ. ಅವ್ರ ಮನೆಯ ದೀಪ ಇನ್ನು ಉರಿತಾ ಇರುತ್ತೆ. ಭಂಡಾರಿಲಾಲ್ ಯೋಚನೆ ಮಾಡ್ತಾನೆ, ಶವರ್ಮನ ಅವನು ಎಲ್ರಿಗಿಂತ ವಿಶೇಷವಾಗಿ ಹೇಗ್ ಮಾಡೋದಕ್ಕಾಗತ್ತೆ ಅಂತ. ಇದ್ರ ಬಗ್ಗೆ ಅವನು ತುಂಬಾನೇ ತಲೆ ಕೆಡಿಸ್ಕೊತಾನೆ. ಆದ್ರೂ ಅವನಿಗೆ ಯಾವುದೇ ಉಪಾಯ ಹೊಳೆಯೋದಿಲ್ಲ. ಆಗ ಅವನಿಗೆ ಒಂದು ಉಪಾಯ ಒಳಿಯುತ್ತೆ.
ಅವನಿಗೆ ನೆನ್ಪಾಗತ್ತೆ ಆ ಮಗು ಅಂಗಡಿಲಿ ಚಾಕ್ಲೇಟ್ ಕೇಳಿತ್ತು. ಒಂದೇ ಕ್ಷಣದಲ್ಲಿ ಭಂಡಾರಿಲಾಲ್ ಅವ್ರ ತಲೆಲಿ ಒಂದು ಮಾಸ್ಟರ್ ಪ್ಲಾನ್ ಬರುತ್ತೆ. ನಾನ್ ಯಾಕೆ ಶವರ್ಮಾದಲ್ಲಿ ಚಾಕ್ಲೇಟ್ ಕೇಕ್ ಹಾಕ್ಬಾರ್ದು? ಇದರಿಂದ ಎಲ್ರಿಗೂ ಇದು ಇಷ್ಟನೂ ಆಗುತ್ತೆ, ಮತ್ತೆ ಯಾರಿಗೂ ಜಾಸ್ತಿ ಖಾರ ಅಂತ ಕೂಡ ಅನ್ಸಲ್ಲ. ಭಂಡಾರಿಲಾಲ್ ಅವರು ಆ ರೆಸಿಪಿ ಮಾಡೋದಕ್ಕೆ ಐಟಮ್ ಎಲ್ಲವನ್ನು ಬರ್ಕೋತಾರೆ. ಆ ರಾತ್ರಿ ಅದೇ ಯೋಚನೆಲೆ ಮುಗಿಯುತ್ತೆ. ಅವನ್ ಪ್ಲಾನ್ಗೆ ಒಂದ್ ಅಂತಿಮ ರೂಪ ಕೊಟ್ಟಿರ್ತಾನೆ. ಬೆಳಗ್ಗೆ ಎದ್ದು ಭಂಡಾರಿಲಾಲ್ ಅವರು ಮಾಧವ್ನ ಕೋಕೋ ಫಾರ್ಮ್ಗೆ ಹೋಗ್ತಾರೆ. ಆ ಕೋಕೋ ಮರಗಳನ್ನ ನೋಡ್ತಾ ನೋಡ್ತಾ ಅವರಿಗೆ ಒಂಥರ ಖುಷಿ ಆಗೋದಕ್ಕೆ ಶುರುವಾಗುತ್ತೆ. ಅಲ್ಲಿಗೆ ಮಾಧವ್ ಕೂಡ ಬರ್ತಾನೆ, ಮತ್ತವ್ರನ್ನ ನೋಡ್ತಾನೆ. ಅರೆ ಅಣ್ಣ, ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾನು ನಿನ್ನ ಹತ್ರ ಕೋಕೋ ಬೀನ್ಸ್ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಬೇಕಿತ್ತು. ಹೌದಾ ಅಣ್ಣ? ಕೇಳಿ, ನಿಮ್ಗೇನ್ ಗೊತ್ತಾಗ್ಬೇಕು? ಇದರಿಂದ ಚಾಕ್ಲೇಟ್ ಹೇಗ್ ಮಾಡ್ತಾರೆ? ಇದಾ ಪ್ರಶ್ನೆ? ಬನ್ನಿ, ನಾನ್ ನಿಮಗ್ ಅರ್ಥ ಮಾಡಿಸ್ತೀನಿ. ಭಂಡಾರಿಲಾಲ್ ಮತ್ತೆ ಮಾಧವ್ ಅವರು ಒಂದು ಕೋಕೋ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಮಾಧವ್ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಭಂಡಾರಿಲಾಲ್ ಎಲ್ಲವನ್ನು ಗಮನ ಕೊಟ್ಟು ಕೇಳಿಸ್ಕೊಂಡು ಬರ್ಕೋತಾನೆ. ಮೊದಲು ಹಣ್ಣಿಂದ ಕೋಕೋ ಬೀನ್ಸ್ ನ ಹೊರಗೆ ತೆಗಿತೀವಿ. ಆಮೇಲೆ ಇದನ್ನ ವಾರಗಳವರೆಗೆ ಒಂದು ಕಟ್ಟಿಗೆ ಬಾಕ್ಸ್ ಅಲ್ಲಿ ಇಡ್ತೀವಿ. ಅದು ಅದ್ರ ನೀರನ್ನ ಬಿಡಬಾರ್ದು ಅಂತ. ಆಮೇಲೆ ಆ ಬೀಜಗಳನ್ನ ಬಿಸಿಲಲ್ಲಿ ಒಣಗಿಸ್ತೀವಿ. ಆಮೇಲೆ ಇದನ್ನ ಪೀಸ್ ಮಾಡಿ ಉಪಯೋಗಿಸ್ಕೋತೀವಿ. ಅಂದ್ರೆ ಇವು ಹಾಗೆ ಸಿಹಿಯಾಗಿರ್ತವ? ಇಲ್ಲ, ಕೋಕೋ ಬೀಜಗಳು ಕಹಿಯಾಗಿರ್ತವೆ. ಇವನ್ನ ತಿನ್ನೋ ತರ ಸಿಹಿ ಮಾಡೋದಕ್ಕೆ ಇದ್ರಲ್ಲಿ ಸಕ್ಕರೆನ ಉಪಯೋಗಿಸ್ತೀವಿ. ಆದ್ರೆ ನನ್ಗೆ ಸಕ್ಕರೆ ಬೇಡ. ಏನು ಪರವಾಗಿಲ್ಲ, ನಮ್ಮಲ್ಲಿ ಅಂತ ಬಹಳಷ್ಟು ವಸ್ತುಗಳು ಸಿಗ್ತವೆ. ಅವು ಸಹಜವಾಗಿ ಸಿಹಿಯಾಗಿರ್ತವೆ. ಅವುಗಳಿಂದ ಯಾವುದೇ ಹಾನಿ ಆಗಲ್ಲ, ಖರ್ಜೂರ ಹಣ್ಣಿನ ಹಾಗೆ. ಭಂಡಾರಿಲಾಲ್ ಹೂ ಅಂತ ತಲೆ ಆಡಿಸ್ತಾರೆ. ಅವ್ರಲ್ಲಿಂದ ಹೊರಡ್ತಾರೆ. ಅದೇ ದಿನ ಭಂಡಾರಿಲಾಲ್ ಬೇರೆ ಬೇರೆ ಫಾರ್ಮ್ ಹತ್ರ ಹೋಗ್ತಾನೆ. ಖರ್ಜೂರದ ಫಾರ್ಮ್, ಮತ್ತೆ ರಾಗಿ ಹೊಲ, ಮತ್ತೆ ಹಾಲಿನ ಡೈರಿ, ಹಾಗೆ ಇನ್ನು ಕೆಲವು ಜಾಗಗಳಿಗೆ ಹೋಗ್ತಾನೆ. ಅಲ್ಲಿನ ರೈತರ ಜೊತೆ ಮಾತಾಡ್ತಾನೆ. ಅವರು ಅವನಿಗೆ ಏನ್ ತಿಳಿಸ್ತಾರೆ ಗಮನ ಕೊಟ್ಟು ಕೇಳಿ ಬರ್ಕೋತಾನೆ. ಅದನ್ನೆಲ್ಲ ಅವನು ಆಳವಾಗಿ ಅಧ್ಯಯನ ಮಾಡ್ತಾನೆ. ಯಾಕೆಂದ್ರೆ ಅವನು ಚಾಕ್ಲೇಟ್ ಕೇಕ್ ಶವರ್ಮಾದ ಐಡಿಯಾವನ್ನ ನಿಜ ಮಾಡ್ಬೇಕು ಅಂತ. ಸ್ವಲ್ಪ ದಿನದ ನಂತರ ಒಂದು ರಾತ್ರಿ ಭಂಡಾರಿಲಾಲ್ ಹತ್ರ ಅವನ ಐಡಿಯಾನ ಪೂರ್ತಿ ಮಾಡೋದಕ್ಕೋಸ್ಕರ ಎಲ್ಲಾ ಸಾಮಗ್ರಿಗಳನ್ನ ತರಿಸಿರ್ತಾನೆ. ಅವನು ಮೊದ್ಲಿಗೆ ರಾಗಿ ಹಿಟ್ಟನ್ನ ತೆಗಿತಾನೆ, ಮತ್ತೆ ಅದನ್ನ ಕಲ್ಸೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಒಂದ್ ಬೌಲಲ್ಲಿ ಕೋಕೋ ಪೌಡರ್, ಓಟ್ಸ್ ನ ಹಿಟ್ಟು, ಮತ್ತೆ ಮೊಸರು, ಖರ್ಜೂರದ ಸಿರಪ್, ಇನ್ನು ಕೆಲವು ಡ್ರೈ ಫ್ರೂಟ್ಸ್ ಗಳನ್ನ ಮಿಶ್ರಣ ಮಾಡ್ತಾನೆ. ಈ ಮಿಶ್ರಣವನ್ನ ಮನೇಲೆ ಮಾಡಿರೋ ಓವನ್ ಒಳಗಡೆ ಇಡ್ತಾನೆ. ಅದೊಂದ್ ರೀತಿ ಪಾರಂಪರಿಕವಾದ ತಂದೂರಿ ಒಲೆ ಆಗಿರುತ್ತೆ. ಮತ್ತದು ನಿಧಾನವಾಗಿ ಬೇಯ್ತಾ ಇರುತ್ತೆ. ಮತ್ತವನು ಕೌಂಟರ್ ಅಲ್ಲಿ ನಿಧಾನವಾಗಿ ರೊಟ್ಟಿನ ಲಟ್ಟಿಸ್ತಿರ್ತಾನೆ. ರೊಟ್ಟಿ ಬೇಯ್ತಿದ್ದಾಗೆ ಉಬ್ಬೋದಕ್ಕೆ ಶುರುವಾಗುತ್ತೆ. ಈ ಕಡೆ ಕೇಕ್ ಕೂಡ ತಯಾರಾಗಿರುತ್ತೆ. ಅವನು ತಾಜಾ ರೊಟ್ಟಿನ ಕೌಂಟರ್ ಮೇಲೆ ಇಡ್ತಾನೆ. ಮತ್ತೆ ಅದ್ರ ಮೇಲೆ ಗೋಡಂಬಿ ಮತ್ತೆ ಖರ್ಜೂರ ಸಿರಪ್ ನ ಹಾಕ್ತಾನೆ. ಮತ್ತೆ ಬೇಕ್ ಮಾಡಿರೋ ಕೇಕ್ಗಳನ್ನ ಕೂಡ ಕಟ್ ಮಾಡಿ ಅದ್ರ ಮೇಲೆ ಹಾಕ್ತಾನೆ. ಮತ್ತೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ನ ಕೂಡ ಉದುರಿಸ್ತಾನೆ. ನಿಧಾನವಾಗಿ ಆ ರೋಟಿನ ಶವರ್ಮಾ ರೋಲ್ ತರ ರೋಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವನೇ ಮೊದಲನೇದಾಗಿ ಟೇಸ್ಟ್ ಮಾಡ್ತಾನೆ. ಆ ರಾಗಿ ಜೊತೆ ಡ್ರೈ ಫ್ರೂಟ್ಸ್, ಖರ್ಜೂರ ಸಿರಮು ಎಲ್ಲಾನು ಸ್ವಾದಿಷ್ಟವಾಗಿ ಬಾಯಿಗೆ ಹಿತವನ್ನ ಕೊಡುತ್ತೆ. ಮತ್ತೆ ಎಲ್ಲವನ್ನು ಅವನೇ ತಿಂದು ಮುಗಿಸ್ತಾನೆ. ಅವತ್ತಿನ ರಾತ್ರಿ ಅಲ್ಲಿಗೆ ಮುಗೀತು. ಮರುದಿನ ಬೆಳಗ್ಗೆ ಅವನ್ ಗಾಡಿನ ಹೊರಗಡೆ ತಂದು ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಾನೆ. ಅವನು ಸುತ್ತಮುತ್ತಲಿರೋ ಜಾಗನೆಲ್ಲ ಗೂಡ್ಸಿ ನೀಟಾಗಿ ಕ್ಲೀನ್ ಮಾಡ್ತಾನೆ. ಗುಡ್ಸಿರೋ ಕಸನೆಲ್ಲ ಚೀಲಕ್ ತುಂಬಿಕೊಂಡು ದೂರದಲ್ಲಿರೋ ಕಸದ ಬುಟ್ಟಿಗೆ ತಗೊಂಡೋಗಿ ಹಾಕ್ತಾನೆ. ಮತ್ತೆ ಆ ಕಸದ ಬುಟ್ಟಿ ಪಕ್ಕ ಒಂದು ಬೋರ್ಡ್ ಕೂಡ ಇಡ್ತಾನೆ. ಕಸನೆಲ್ಲ ಇಲ್ಲೇ ತಂದ್ ಹಾಕಿ ಅಂತ ಅದ್ರ ಮೇಲೆ ಬರೀತಾನೆ. ಅಂಗಡಿನೆಲ್ಲ ಕ್ಲೀನ್ ಮಾಡ್ತಾನೆ. ಎಲ್ಲ ವಸ್ತುಗಳನ್ನು ನೀಟಾಗಿ ಜೋಡಿಸಿ ಒರೆಸಿ ಇಟ್ಟಿರ್ತಾನೆ. ಅವೆಲ್ಲ ಸ್ವಚ್ಛತೆಯಿಂದ ಉಳಿತಿರ್ತವೆ. ಅವನು ಕೇಕ್ ನ ಒಂದ್ರ ಮೇಲೆ ಒಂದನ್ನ ಇಡ್ತಾ ಹೋಗ್ತಾನೆ. ಮತ್ತೆ ಅವನು ಶವರ್ಮಾ ಸ್ಟಿಕ್ಕಿಗೆ ಹಾಕ್ತಾನೆ. ಮತ್ತೆ ಸ್ಟವ್ ಮೇಲೆ ಪ್ಯಾನ್ ಇಡ್ತಾನೆ. ಮತ್ತೆ ಎಲ್ಲಾ ತರ ಸಿರಪ್ ಹಾಕ್ತಾನೆ. ಅದ್ರ ಪರಿಮಳ 4 ಕಡೆನೂ ಹರಡುತ್ತೆ. ಸ್ವಲ್ಪ ಸಮಯದಲ್ಲೇ ಜನರೆಲ್ಲ ಆ ಕಡೆ ಬರೋದಕ್ಕೆ ಶುರು ಮಾಡ್ತಾರೆ. ಭಂಡಾರಿಲಾಲ್ ಅವ್ರನ್ನ ಕಂಡು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅರೆ ಭಂಡಾರಿ ಅಣ್ಣ, ಇದೇನು? ಇದು ನನ್ನ ಹೊಸ ಆವಿಷ್ಕಾರ, ಚಾಕ್ಲೇಟ್ ಕೇಕ್ ಶವರ್ಮಾ. ಕಡಿಮೆ ದುಡ್ಡಲ್ಲಿ ಒಳ್ಳೆ ರುಚಿಯಾದ ಸ್ವಚ್ಛವಾದ ಆಹಾರ. ಏನು ನಿಜಾನಾ? ಹೌದು, ಖಂಡಿತ. ಸರಿ ಅಣ್ಣ, ಎಷ್ಟಕ್ ಮಾರ್ತಿದ್ದೀರಾ? ಮಕ್ಕಳಿಗೆ 15 ಮತ್ತೆ ದೊಡ್ಡವರಿಗೆ 20 ರೂಪಾಯಿ. ಆದ್ರೆ ನೀವ್ ಇಷ್ಟ ಕಮ್ಮಿಗೆ ಮಾರಿದ್ರೆ ನಿಮಗ್ ಲಾಭ ಆಗುತ್ತಾ? ನಾನು ಈ ವ್ಯಾಪಾರನ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ, ಬದಲಾವಣೆಗೋಸ್ಕರ ಮಾಡ್ತಾ ಇದ್ದೀನಿ. ಮತ್ತೆ ನನಗ್ ಗೊತ್ತಿದೆ, ಇದನ್ನ ನೋಡಿ ನಮ್ಮ ಊರ್ನವರು ಕೂಡ ಜಾಗೃತರಾಗ್ತಾರೆ ಅಂತ. ಎಲ್ರೂ ಒಪ್ಗೆಯಿಂದ ತಲೆ ಆಡಿಸ್ತಾರೆ. ಭಂಡಾರಿಲಾಲ್ ಅವರ ಚಾಕ್ಲೇಟ್ ಕೇಕ್ ಶವರ್ಮಾ ಹಂಚೋದಕ್ಕೆ ಶುರು ಮಾಡ್ತಾರೆ.
ಚಿಕ್ಕವರು ದೊಡ್ಡವರು ಮುದುಕ್ರು ಎಲ್ರು ಅದನ್ನ ತಿನ್ನೋದಕ್ ಶುರು ಮಾಡ್ತಾರೆ ಮತ್ತೆ ಖುಷಿ ಪಡ್ತಾರೆ. ಎಲ್ರು ಅದನ್ನ ತಿಂದು ಆನಂದದಿಂದ ಸವಿತಾರೆ. ಮತ್ತೆ ಇನ್ನೊಂದು ಕಡೆ ಈ ಊರಿನ ಸಾಧಾರಣವಾದ ಭಂಡಾರಿ ಲಾಲ್ ಅವರು ಎಂತ ಚಾಕ್ಲೇಟ್ ಶವರ್ಮ ಮಾಡೋದ್ರಲ್ಲಿ ಸಫಲವಾದ್ರು ಅಂದ್ರೆ ಇದಕ್ಕೂ ಮುಂಚೆ ಯಾರು ತಿಂದಿರ್ಲಿಲ್ಲ. ಆ ರುಚಿ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಆ ಊರಿನ ಜನ ಆ ಶವರ್ಮನ ಯಾವತ್ತೂ ಮರೆಯೋಲ್ಲ. ಈ ಕತೆ ಇಲ್ಲಿಗೆ ಮುಗೀತು.